ಸ್ನೇಹಿತರೆ, ಎಲ್ಲ ರೈತರು ಕೂಡ ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಿ ಎಂದು ಹೇಳುತ್ತೇನೆ. ಏಕೆಂದರೆ ಹೋದ್ರೆ 1 ಎಕರೆಗೆ 400 ರೂಪಾಯಿ ಹಾಕೋತಿ, ಹೋತಂದ್ರೆ 1 ಎಕರೆಗೆ 400 ರೂಪಾಯಿ ಹಾಕೋತಿ. ಬತ್ ಅಂದ್ರೆ ನಿಮ್ಮ ಬೆಳೆ ಸುರಕ್ಷಿತವಾಗಿರುತ್ತದೆ. ಯಾಕಂದ್ರೆ ಬತ್ ಅಂದ್ರೆ 1 ಎಕರೆಗೆ 12,000. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಯಾವ ಟಾಪಿಕ್ ಬಗ್ಗೆ ಮಾತಾಡತ್ತೀವಿ ಅಂದ್ರೆ ಬೆಳೆ ವಿಮೆ 2026ನೇ ಸಾಲಿನ ಬೆಳೆ ವಿಮೆ ಅರ್ಜಿಗೆ ಸರ್ಕಾರದಿಂದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಹಾಗೂ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭಿಸಲಾಗಿದೆ. ಈ ಬೆಳೆ ವಿಮೆಗೆ ಇರುವ ಅತ್ಯಂತ ದೊಡ್ಡ ಗೊಂದಲ ಏನೆಂದರೆ ನೀವು ಬೆಳೆ ವಿಮೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕೆಂಬುದು. ಏಕೆಂದರೆ ಇಷ್ಟು ದಿವಸ ಏನಾಗಿತ್ತು, ಹೋದ ವರ್ಷ ಮತ್ತು ಹಚ್ಚಿ ವರ್ಷ ಏನಾಗಿತ್ತಪ್ಪ ಅಂದ್ರೆ ನೀವು ಯಾವುದಾದ್ರೂ ನೆಟ್ ಸೆಂಟರ್ ಹಾಗೂ ಗ್ರಾಮವನ್ ಹಾಗೂ CSC ಸೆಂಟರ್ನಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೀರಿ. ಆದರೆ ಈ ವರ್ಷದಿಂದ ಇದು ಬಂದಾಗಿದೆ. ಏಕೆಂದರೆ ನೀವು ಬೆಳೆ ಸಾಲ ಪಡೆದುಕೊಂಡು ಯಾವ ರೈತರು ಬೆಳೆ ಸಾಲ ಪಡೆದುಕೊಂಡ ರೈತರು ಯಾವ ಬ್ಯಾಂಕಿನಲ್ಲಿ ನೀವು ಬೆಳೆ ಸಾಲ ಪಡೆದುಕೊಂಡಿರ್ತೀರೋ ಅಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸಬೇಕು. ಮತ್ತು ಹಾಗೂ ಬೆಳೆ ಸಾಲ ಪಡೆಯದ ರೈತರು CSC ಹಾಗೂ ಗ್ರಾಮವನ್ ನೆಟ್ ಸೆಂಟರ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಏಕೆಂದರೆ ಇದು ಸಾಲವನ್ನು ಪಡೆದು ತೀರಿಸದೇ ಇರುವ ರೈತರು ತುಂಬ ಇದ್ದಾರೆ. ಹೀಗಾಗಿ ಬೆಳೆ ಸಾಲ ಪಡೆದ ರೈತರು ಯಾವ ಬ್ಯಾಂಕಿನಲ್ಲಿ ನೀವು ಬೆಳೆ ಸಾಲ ಪಡೆದುಕೊಂಡಿರ್ತೀರೋ ಅದೇ ಬ್ಯಾಂಕಿನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಬೆಳೆ ಸಾಲ ಪಡೆಯದ ರೈತರು ಏನು ಮಾಡಬೇಕು, CSC ಹಾಗೂ ಗ್ರಾಮವನ್ ಸೆಂಟರ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇದರ ಬಗ್ಗೆ ಇರುವ ಗೊಂದಲ ಪರಿಹರಿಸಲಾಗಿದೆ ಎಂದು ಆಶಿಸುತ್ತೇನೆ. ಏಕೆಂದರೆ ಬೆಳೆ ಸಾಲ, ಇನ್ನೊಮ್ಮೆ ಹೇಳುತ್ತೇನೆ, ಬೆಳೆ ಸಾಲ ಪಡೆದ ರೈತರು ಹೋಗಿ ನೀವು ಯಾವ ಬ್ಯಾಂಕಿನಲ್ಲಿ ಬೆಳೆ ಸಾಲವನ್ನು ಪಡೆದಿರುತ್ತೀರೋ ಅಲ್ಲಿಯೇ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಬನ್ನಿ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಯಾವ ಬೆಳೆಗೆ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಲಾಸ್ಟ್ ಡೇಟ್ ಏನು, ಬೆಳೆ ಸಾಲ ಹಾಕಲು ಲಾಸ್ಟ್ ಡೇಟ್ ಏನು, ಅಂದರೆ ಈ ಬೆಳೆ ವಿಮೆ ಅರ್ಜಿಯನ್ನು ಹಾಕಲು ಲಾಸ್ಟ್ ಡೇಟ್ ಏನೆಂದು ತಿಳಿದುಕೊಳ್ಳೋಣ. ಮತ್ತು ಹಾಗೆ 1 ಎಕರೆಗೆ ಎಷ್ಟು ರೂಪಾಯಿ ಇದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೆಕ್ಕೆಜೋಳ 1 ಎಕರೆಗೆ 609 ಇದೆ ಸ್ನೇಹಿತರೆ, ಇದು ನೀರಾವರಿ. ಮೆಕ್ಕೆಜೋಳ 1 ಎಕರೆಗೆ 609 ಇದೆ, ಇದು ನೀರಾವರಿ. ಒಣ ಬೇಸಾಯ 540 ಇದೆ ಸ್ನೇಹಿತರೆ. ಇದು ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳ 31/7/2026, ಇದೇ ತಿಂಗಳ ಲಾಸ್ಟ್ 31ನೇ ತಾರೀಕಿಗೆ ಇದು ಲಾಸ್ಟ್ ಇದೆ ಸ್ನೇಹಿತರೆ. ಮತ್ತು ಎರಡನೇದಾಗಿ ತೊಗರಿ 1 ಎಕರೆಗೆ 460 ಇದೆ ಸ್ನೇಹಿತರೆ, ಇದು ಒಣ ಬೇಸಾಯ. ಹಾಗೂ 482 ಇದು ನೀರಾವರಿ. ಮತ್ತು ಇದರ ಲಾಸ್ಟ್ ಡೇಟ್ ಕೂಡ 31/7/2026 ಇದೆ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಹೋಗಿ ಈ ಅರ್ಜಿಯನ್ನು ಅಂದರೆ ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಸರ್ಕಾರ ಮನವಿ ಮಾಡಿದೆ. ಏಕೆಂದರೆ ಈ ವರ್ಷ ಬರಗಾಲ ಬೀಳುತ್ತದೆ ಎಂಬ ಮಾಹಿತಿಗಳು ಬಂದಿದ್ದೇವೆ. ಏಕೆಂದರೆ ಈ ವರ್ಷ ಮಳೆ ಕಡಿಮೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹೀಗಾಗಿ ನೀವು ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಅಂದರೆ ಇದೇ ತಿಂಗಳ 31/7/2026, ಇದೇ ತಿಂಗಳ 31ನೇ ತಾರೀಕು ಲಾಸ್ಟ್ ಇದೆ ಸ್ನೇಹಿತರೆ. ಇನ್ನು 11 ದಿನಗಳು ಅಷ್ಟೇ ಬಾಕಿ ಇದೆ. ಈ ಬೆಳೆ ಸಾಲ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಆಧಾರ್ ಕಾರ್ಡ್, ನಿಮ್ಮ ಅವತಾರಿ, ಬ್ಯಾಂಕ್ ಪಾಸ್ಬುಕ್ ಇಷ್ಟಿದ್ರೆ ಸಾಕು ಸ್ನೇಹಿತರೆ. ನೀವು ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಿ ನೀವು ಪಡೆದ ಬ್ಯಾಂಕ್ನಲ್ಲಿ, ನೀವು ಸಾಲ ಪಡೆದ ಬ್ಯಾಂಕ್ನಲ್ಲಿ ಹಾಗೂ CSC ಹಾಗೂ ಗ್ರಾಮವನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದರೆ ಒಂದು ಫಾರ್ಮೆಟ್ ಬರುತ್ತೆ ಸ್ನೇಹಿತರೆ. ನಾನು ಎಲ್ಲಿಯೂ ಕೂಡ ಸಾಲ ಪಡೆದುಕೊಂಡಿಲ್ಲ ಎಂಬ ಒಂದು ಇದು ಒಪ್ಪಿಗೆ ಪತ್ರ ಇರುತ್ತದೆ. ಆ ಒಪ್ಪಿಗೆ ಪತ್ರಕ್ಕೆ ನೀವು ಸಹಿ ಹಾಕಿದರೆ ಸಾಕು, CSC ಹಾಗೂ ಗ್ರಾಮವನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಮೆಕ್ಕೆಜೋಳ ಆಯಿತು, ತೊಗರಿ ಆಯಿತು. ಇನ್ನು ದ್ರಾಕ್ಷಿ ನೋಡೋಣ ಸ್ನೇಹಿತರೆ. ದ್ರಾಕ್ಷಿ ಹಾಗೂ ದಾಳಿಂಬೆ ನೋಡೋಣ. ಈಗಾಗಲೇ ದಾಳಿಂಬೆ ಅರ್ಜಿ ಮುಗಿದು ಹೋಗಿದೆ, ದಾಳಿಂಬೆಗೆ ಸಲ್ಲಿಸಕ್ಕೆ ಬರೋಂಗಿಲ್ಲ. 15 ತಾರೀಕು ಲಾಸ್ಟ್ ಇತ್ತು. ಈಗ ದ್ರಾಕ್ಷಿ ಬಗ್ಗೆ ತಿಳಿದುಕೊಳ್ಳೋಣ. ದ್ರಾಕ್ಷಿ ಲಾಸ್ಟ್ ಡೇಟ್ ಏನು ಮತ್ತು ಹಾಗೂ 1 ಎಕರೆಗೆ ಎಷ್ಟು ಇದೆ ಮತ್ತು ಇದನ್ನು ಕೂಡ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಎರಡನೆಯದಾಗಿ ದ್ರಾಕ್ಷಿ ಯಾರು ತುಂಬ್ತಾರ ಬಿಡ್ತಾರೆ ಗೊತ್ತಿಲ್ಲ ಸರ್ ಬೆಳೆ ವಿಮೆ. ಆದರೆ ದ್ರಾಕ್ಷಿಯವ್ರು ಮಾತ್ರ ಬರಲಿ ಬಿಡಲಿ ತುಂಬೇ ಬಿಡ್ತಾರೆ. ಯಾಕಂದರೆ ಪ್ರತಿ ವರ್ಷ ದ್ರಾಕ್ಷಿ ಬೆಳೆ ವಿಮೆ ಬಂದೇ ಇದೆ ಸ್ನೇಹಿತರೆ. ಏಕೆಂದರೆ 1 ವರ್ಷನೂ ದ್ರಾಕ್ಷಿ ವಿಮೆ ತಪ್ಪೇ ಇಲ್ಲ. ಪ್ರತಿ ವರ್ಷ ದ್ರಾಕ್ಷಿ ವಿಮೆ 1 ಎಕರೆಗೆ ಎಷ್ಟು ಬಂದಿದೆ ಅಂದರೆ 78,000 ಬಂದೇ ಇದೆ. ಇವ್ರದ್ದು ಬೆಳೆ ಹಾಲಿ ಬಿಡಲಿ, ಇವ್ರದ್ದು ಬಂದೇ ಇದೆ. ಹಾಗಾಗಿ ದ್ರಾಕ್ಷಿಯವರು ಕೂಡ ದ್ರಾಕ್ಷಿ ರೈತರು ಕೂಡ ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಿ ಎಂದು ಹೇಳುತ್ತೇನೆ. ದ್ರಾಕ್ಷಿ 1 ಎಕರೆಗೆ 5,700 ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಕೋಬಹುದು ನೀವು. ದ್ರಾಕ್ಷಿ 1 ಎಕರೆಗೆ 5,700 ಇದೆ. ಆದರೆ ಬಂದರೆ ಒಂದು ವೇಳೆ ದ್ರಾಕ್ಷಿ ಬೆಳೆ ವಿಮಾ ಬಂದರೆ ಏನೋ ಬರೋದೈತಿ. ದ್ರಾಕ್ಷಿ ಬೆಳೆ ವಿಮಾ ಯಾವತ್ತೂ ತಪ್ಪೇ ಇಲ್ಲದೆ 1 ಎಕರೆಗೆ 78,000ದಿಂದ 92,000ಗಳವರೆಗೆ
ದ್ರಾಕ್ಷಿ ವಿಮೆ ಬರುತ್ತದೆ. ದ್ರಾಕ್ಷಿ 1 ಎಕರೆಗೆ 5,700 ಇದೆ. ದ್ರಾಕ್ಷಿ ಹಾಕುವ ಲಾಸ್ಟ್ ಡೇಟ್ 15/8/2026. ಇನ್ನು ಮಿನಿಮಮ್ 1 ತಿಂಗಳ ತನಕ ದ್ರಾಕ್ಷಿ ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ದಾಳಿಂಬೆ ಕೂಡ ಇತ್ತು, ಅದು ಕೂಡ ಮುಗಿದು ಹೋಗಿದೆ. ಎಲ್ಲ ರೈತರಲ್ಲಿ ವಿನಂತಿ ಏನೆಂದರೆ, ಈ ವರ್ಷ ಬರಗಾಲ ಘೋಷಿಸುವ ಸಾಧ್ಯತೆ ಇರುವುದರಿಂದ ದಯವಿಟ್ಟು ನೀವು ಹಿಂದೆ ಹೋಗಿ ನಿಮ್ಮ ನೆಟ್ ಸೆಂಟರ್ ಅಥವಾ CSC ಹಾಗೂ ಗ್ರಾಮವನ್ನಲ್ಲಿ, ಅಥವಾ ಇಲ್ಲದಿದ್ದರೆ ನೀವು ಯಾವ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದೀರೋ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೂ ದ್ರಾಕ್ಷಿ, ತೊಗರಿ ಇವುಗಳನ್ನು ಬಿಟ್ಟು ಕೂಡ ಇನ್ನೂ ಹಲವು ಬೆಳೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಆ ಬೆಳೆಗಳು ಯಾವ ಎಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ ನೋಡಿ. ಉದ್ದು 1 ಎಕರೆಗೆ 310 ಇದೆ, ಇದು ಲಾಸ್ಟ್ ಡೇಟ್ ಮುಗಿದು ಹೋಗಿದೆ. ಹಾಗೂ ಮುಸ್ಕಿನ್ ಜೋಳ, ಉಳ್ಳಾಗಡ್ಡಿ ಕೂಡ ಇದೆ ಸ್ನೇಹಿತರೆ. ಉಳ್ಳಾಗಡ್ಡಿ 1 ಎಕರೆಗೆ ಇದು 1 ಎಕರೆಗೆ 1878 ಇದೆ, ಇದು ಮುಂದಿನ ತಿಂಗಳು 14/8/2026 ಲಾಸ್ಟ್ ಇದೆ. ಹಾಗೂ ಹತ್ತಿ ಇದು 1 ಎಕರೆಗೆ 1194 ಇದೆ, ಇದು ಲಾಸ್ಟ್ ಡೇಟ್ 14/8/2026. ಹಾಗೂ ಹತ್ತಿ ನೀರಾವರಿ ಇದು 1 ಎಕರೆಗೆ 1728, ಇದು ಕೂಡ ಈ ತಿಂಗಳು 31 ಲಾಸ್ಟ್ ಐತಿ. ಮತ್ತು ಮೆಣಸಿನಕಾಯಿ ಇದು ಕೂಡ 31/7/2026, ಇದು ಲಾಸ್ಟ್ ಇದೆ, ಇದು 1 ಎಕರೆಗೆ 2490 ಐತಿ. ಮತ್ತು ಹಾಗೆಯೇ ಸೂರ್ಯಕಾಂತಿ ಕೂಡ 1 ಎಕರೆಗೆ 622 ರೂಪಾಯಿ ಇದೆ, ಇದು ಕೂಡ ಈ ತಿಂಗಳು 31/7/2026 ಲಾಸ್ಟ್ ಇದೆ. ಸ್ನೇಹಿತರೆ, ಎಲ್ಲ ರೈತರು ಕೂಡ ಆ ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಿ ಎಂದು ಹೇಳುತ್ತೇನೆ. ಏಕೆಂದರೆ ಹೋದ್ರೆ 1 ಎಕರೆಗೆ 400 ರೂಪಾಯಿ ಹೋಗತ್ತೆ, ಹೋತಂದ್ರೆ 1 ಎಕರೆಗೆ 400 ರೂಪಾಯಿ ಹೋಗತ್ತೆ. ಬತ್ ಅಂದ್ರೆ ನಿಮ್ಮ ಬೆಳೆ ಸುರಕ್ಷಿತವಾಗಿರುತ್ತದೆ. ಯಾಕಂದರೆ ಬತ್ ಅಂದ್ರೆ 1 ಎಕರೆಗೆ 12,000ದಿಂದ ಚಾಲು ಆಗತ್ತೆ. ಹೀಗಾಗಿ ಎಲ್ಲ ರೈತರು ಕೂಡ ಬೆಳೆ ವಿಮೆ ಅರ್ಜಿಯನ್ನು ಕಂಪಲ್ಸರಿಯಾಗಿ ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.